ಸಂವಿಧಾನ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯಾದ್ಯಂತ ನಡೆಯುತ್ತಿರುವ ಸಿಐಟಿ ಹೋರಾಟಕ್ಕೆ ಜಯವಾಗಲಿ. ರಾಜ್ಯಾದ್ಯಂತ ನಡೆಯುತ್ತಿರುವ ಸಿಐಟಿ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಲೇಬೇಕು. ಕಾರ್ಮಿಕರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದ್ದಾರೆ. ಕಾರ್ಮಿಕರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ರಾಜ್ಯ ವ್ಯಾಪ್ತಿ ನಡೆಯುತ್ತಿರುವ ಸಿಐಟಿ ಹೋರಾಟಕ್ಕೆ ಜಯವಾಗಲಿ. ರಾಜ್ಯ ವ್ಯಾಪ್ತಿ ನಡೆಯುತ್ತಿರುವ ಸಿಐಟಿ ಹೋರಾಟಕ್ಕೆ ಜಯವಾಗಲಿ. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಸಂವಿಧಾನ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಲೇಬೇಕು. ಸಂವಿಧಾನ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಲೇಬೇಕು. ಕನಿಷ್ಠ ವೇತನ ಏಪ್ರಿಲ್ 2025 ಪೂರ್ವ ನಿರ್ಣಯ ಮಾಡಲೇಬೇಕು. ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಲೇಬೇಕು. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಕಾರ್ಮಿಕರನ್ನು ಬೀದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಯಾರು ಕೊಟ್ಟ ಸರ್ಕಾರ? ಅವರು ಮಾತಾಡಬೇಕಾಗಿ ವಿನಂತಿ. ಅದರ ಭಾಗವಾಗಿ ಇಂದು ಕೋಲಾರದಲ್ಲಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರ ನಿಮಗೆ ಗೊತ್ತಿದೆ. ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೇತನವನ್ನು 2022 ಯಾವ ಬಾಕಿ ಇದೆ ಅಂತ ಹೇಳ್ಬಿಟ್ರೆ ಇಂಥ ತಾಲೂಕಿನಲ್ಲಿ ಇಂಥ ಪಂಚಾಯತಿ ಅಂದರೆ ಅದು ಡೀಟೇಲ್ಸ್ ತರಿಸ್ಬಿಡ್ತೀನಿ. ಮುಂಚಿತವಾಗಿ ನನಗೆ ಕೊಟ್ಟರೆ ಅವರು ಕ್ರಮ ತಗೊಂಡು ಬರಲಿಲ್ಲ, ಅವಾಗ ಇನ್ನೂ ಅನುಕೂಲ ಆಗುತ್ತೆ. ಮಾತಾಡಿ ಸುಂದ ಹಾಕ್ಬೋದು. 5 ಇಲಾಖೆ ಹೇಳಿದ್ದೀನಿ. ಸ್ವಲ್ಪ ಮೇಲೆ ತೆಗೆರಿ, ಮೇಲೆ ಸ್ವಲ್ಪ ವಾರದಲ್ಲಿ ಬುಧವಾರ ಯಾವತ್ತಾದ್ರೂ ಡೇಟ್ ತಗೊಂಡು ಬಂದು ಪ್ರೈವೇಟ್ ಸ್ಕೂಲ್, ಪ್ರೈವೇಟ್ ಹಾಸ್ಪಿಟಲ್ ಸ್ವಲ್ಪ ಸರ್ ಯಾವುದಕ್ಕೆ ನೀವೆಲ್ಲ ಮುಂದೆ ಬಂದ್ಬಿಟ್ರೆ 12,000-13,000 ಮೇಲೆ ಕೊಡ್ತಾರೆ. ಈಗ ನೀವು ಕನಿಷ್ಠ ವೇತನದಲ್ಲಿ ನೀವು ಎನೌನ್ಸ್ಮೆಂಟ್ ಕೇಳ್ತಾ ಇದ್ದೀರಿ. ಇಲ್ಲ, ಅನೌನ್ಸ್ಮೆಂಟ್ ಇಂಪ್ಲಿಮೆಂಟೇಷನ್ ಕೇಳ್ತಾ ಇದ್ದಾರೆ. ಎರಡೇ ಇದೆ. ಅದು ಇವಾಗಲೂ ಸಮಸ್ಯೆ ಇದೆ. ಜಿಲ್ಲೆಯಲ್ಲಿ ಸುಮಾರು ಇದೆ. ಸರಿ, ನಾನು ಇವ್ರನ್ನ ಕಳಿಸ್ಬಿಟ್ಟಿದ್ದೀನಿ. ಲೇಬರ್ ಆಫೀಸರ್ ಬಂದು ಒಂದು 2 ನಿಮಿಷ ಮಾತಾಡ್ಬಿಟ್ಟು ಎಲ್ಲರ ಮೇಲೆ ಅಷ್ಟು ಅರ್ಜಿಗಳೇನಾದ್ರು ಸಹಿ ಸಂಗ್ರಹ ಮಾಡಿರೋದು ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಲಿಖಿತವಾದಂತಹ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಇದು ಕೊಡಬೇಕು. ಈ ಮನವಿಯನ್ನ ರಾಜ್ಯ ಸರ್ಕಾರದ ಹಂತದಲ್ಲಿ ಆಗ್ತಕ್ಕಂಥ ತೀರ್ಮಾನವನ್ನ ರಾಜ್ಯ ಸರ್ಕಾರಕ್ಕೆ ತಕ್ಷಣವೇ ಕಳಿಸ್ಕೊಡ್ತೀವಿ. ಆದರೆ ಇದ್ರ ಜೊತೆಯಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಕೆಲವು ಸ್ಥಳೀಯ ಸಮಸ್ಯೆಗಳಿದೆ ಅನ್ನೋ ಮಾತನ್ನ ನಮ್ಮ ನಾಯಕರು ತಂದಿದ್ದಾರೆ. ವಿಶೇಷವಾಗಿ ನಮ್ಮ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನೌಕರರು ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ನೌಕರರಾಗಿರ್ಬೋದು, ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ, ಉದಾಹರಣೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಬೇರೆ ಇಲಾಖೆ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು ಈಗ ಬೆಂಬಲನ್ನು ಕೂಡ ಏನೋ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾನು ಮುಂದಿನ ವಾರನೇ ಕರೆಸ್ತೀನಿ. ಅದಕ್ಕೆ ಮುಂಚಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಬೇಕಾಗಿರುವ ಸಮಸ್ಯೆಗಳು ಮತ್ತೆ ಪರಿಹಾರ ಏನಾಗಬೇಕು ಅನ್ನೋ ಲಿಸ್ಟ್ ಕೂಡ ಕೇಳಿದ್ದೀನಿ. ಸೋಮವಾರ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ ಒಂದು ಪಂಚಾಯತಿ ಸಂಬಂಧಪಟ್ಟಂಗೆ ನಿಮ್ಮ ವೇತನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಥವಾ ಸೇವಾ
ಭದ್ರತೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ ಅಂತ ನೀವು ನನಗೆ ಕೊಟ್ಬಿಟ್ರೆ ಒಂದು 3 ದಿನ ಟೈಮ್ ಕೊಟ್ಟು ಅವ್ರನ್ನ ಕರೆಸ್ತೀನಿ. ಆವಾಗ ನಾವು ಅಲ್ಲೇ ಕೂತ್ಕೊಂಡು ಸ್ಥಳದಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಆಗ್ಬೋದಾ? ಮುಂದಿನ ವಾರದಲ್ಲೇ ಈ ಒಂದು ಕೆಲಸವನ್ನು ಮಾಡಿಸ್ಬೋದು.